ಎಲ್ಲರಿಗೂ ನಮಸ್ಕಾರ. ನಾನು ಅನುಷಾ ಕ್ರಿಯೇಟರ್. ಇಂದು ಪ್ರೋಟೀನ್ ಲಾಡು ಮಾಡೋದು ಹೇಗೆ ಅಂತ ತಿಳಿಸ್ತಾ ಇದ್ದೀನಿ. ಹೈ ರಿಚ್ ಪ್ರೋಟೀನ್ ಲಾಡು ತುಂಬ ಚೆನ್ನಾಗಿರುತ್ತೆ ಆರೋಗ್ಯಕ್ಕೆ. ಅದಕ್ಕೆ ಏನೇನು ಬೇಕು ಅಂತ ನೋಡೋಣ ಬನ್ನಿ. 100 ಗ್ರಾಮಷ್ಟು ಕುಂಬಳ ಬೀಜ ತೆಗೆದಿಟ್ಕೊಂಡಿದ್ದೀನಿ. 100 ಗ್ರಾಮು ಸೂರ್ಯಕಾಂತಿ ಬೀಜ, 100 ಗ್ರಾಮು ಅಗಸೆ ಬೀಜ, 100 ಗ್ರಾಮದಷ್ಟು ಬಾದಾಮಿ, 200 ಗ್ರಾಮು ಬೆಲ್ಲ, 100 ಗ್ರಾಮು ವಾಲ್ನಟ್ಟು, 100 ಗ್ರಾಮು ಗೋಡಂಬಿ, 50 ಗ್ರಾಮು ಚಿಯಾ ಸೀಡ್ಸು, 30 ಗ್ರಾಮು ಏಲಕ್ಕಿ. ಇದನ್ನೆಲ್ಲ ಸೇರಿ ಬೇರೆ ಬೇರೆ ಬಿಸಿ ಮಾಡ್ಕೋಬೇಕು, ಹುರ್ಕೋಬೇಕು. ಈ ಗ್ಯಾಸ್ ಮೇಲೆ ಒಂದು ಬಾಣಲೆ ಇಟ್ಟು ಬಿಸಿ ಮಾಡಲಿಕ್ಕಿಟ್ಟು ಅದಕ್ಕೆ ಬಾದಾಮಿ ಹಾಕಿ ಸ್ವಲ್ಪ ಕೆಂಪಾಗೋವರೆಗೂ ಹುರಿತಾ ಇದ್ದೀನಿ. ಇದು ಸ್ವಲ್ಪ ಕೆಂಪಾಗಬೇಕು. ಈ ಥರ ಮಿಕ್ಸ್ ಮಾಡ್ಕೊಂಡು ಹುರಿಬೇಕು. ಹೀಗೆ ಬೇರೆ ಬೇರೆ ಎಲ್ಲದನ್ನೂ ಹುರ್ಕೋಬೇಕು, ಒಟ್ಟಿಗೆ ಹುರಿಬಾರ್ದು. ಈಗ ಸೂರ್ಯಕಾಂತಿ ಬೀಜನೂ ಹುರಿತಾ ಇದ್ದೀನಿ. ಇದನ್ನು ಕೂಡ ಹಾಗೆ ಮಿಕ್ಸ್ ಮಾಡ್ತಾ ಇರಬೇಕು. ಫ್ಲೇವರ್ ಮೀಡಿಯಮಾಗಿ ಇಟ್ಕೋಬೇಕು. ಅಗಸೆ ಬೀಜನೂ ಹಾಗೆ ಇದನ್ನು ಮಿಕ್ಸ್ ಮಾಡ್ತಾ ಹುರಿತಾ ಇರಬೇಕು. ಇಲ್ಲಾಂದರೆ ಎಲ್ಲ ಕಪ್ಪಾಗ್ತಾ ಇರುತ್ತೆ. ಕಪ್ಪಾಗದಿರಂಗೆ ಹುರ್ಕೋಬೇಕು. ಹೀಗೆ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಲಿಲ್ಲ ಅಂದರೆ ಅಕ್ಕಪಕ್ಕ ಎಲ್ಲ ಎಗರ್ಬಿಡುತ್ತೆ. ಸೊ ಅದಕ್ಕೆ ಹುಷಾರಾಗಿ ಹುರ್ಕೋಬೇಕಿದೆ ಅಗಸೆ ಬೀಜನ. ಗೋಡಂಬಿನೂ ಕೂಡ ಹಾಗೆ ಹುರಿಬೇಕು. ಹಸಿ ಫ್ಲೇವರೆಲ್ಲ ಹೋಗಬೇಕು. ಸ್ವಲ್ಪ ಕೆಂಪಾಗೋವರೆಗೂ ಹುರ್ಕೋಬೇಕು. ಹೀಗೆಲ್ಲದನ್ನು ಬೇರೆ ಬೇರೆ ಹುರಿದಿಟ್ಕೋಬೇಕು. ಏಲಕ್ಕಿನೂ ಅಷ್ಟೇ, ಇದು ಸ್ವಲ್ಪ ಕೆಂಪಾಗೋವರೆಗೂ ಹುರ್ಕೋಬೇಕು. ಚಿಯಾ ಸೀಡ್ಸು ಹುರಿಬೇಕು. ಹಾಗೆ ಎಲ್ಲ ಹುರಿದು ಸ್ವಲ್ಪ ಆರಲಿಕ್ಕೆ ಬಿಡಬೇಕು. ತಣ್ಣಗಾದ ನಂತರ ನಾವು ಮಿಕ್ಸಿ ಜಾರಿಗೆ ಹಾಕಿ ಪೌಡ್ರ್ ಮಾಡಬೇಕು. ಪೌಡ್ರ್ ಮಾಡಬೇಕಾದ್ರೆ ಎಲ್ಲ ಒಟ್ಟಿಗೆ ಹಾಕಬಾರ್ದು. ದಪ್ಪ ದಪ್ಪದೆಲ್ಲ ಫಸ್ಟ್ ಹಾಕೋಬೇಕು. ಬಾದಾಮಿ, ಗೋಡಂಬಿ, ಏಲಕ್ಕಿ, ಕುಂಬಳ ಬೀಜ ಇದನ್ನೆಲ್ಲ ಸೇರಿ ಫಸ್ಟ್ ಒಂದ್ಸಲ ಮಿಕ್ಸಿ ಹಾಕ್ಕೊಂಬರಬೇಕು. ಮಿಕ್ಸಿ ಹಾಕಿ ಈ ಪೌಡ್ರನ್ನ ಬೇರೆ ಕಡೆ ಶಿಫ್ಟ್ ಮಾಡಬೇಕು. ಬೇರೆ ಪಾತ್ರೆ ತೆಗೆದು ನೆಕ್ಸ್ಟ್ ಇನ್ನು ಉಳಿದ ಸೀಡ್ಸನ್ನು ಮಿಕ್ಸಿ ಹಾಕ್ಕೋಬೇಕು. ಎಲ್ಲ ಒಟ್ಟಿಗೆ ಹಾಕಿದರೆ ಈ ಚಿಕ್ಕದಿರೋದು ಬೇಗ ಸಣ್ಣ ಆಗುತ್ತೆ, ದಪ್ಪ ಇರೋದು ಬೇಗ ಸಣ್ಣ ಆಗಲ್ಲ. ಆ ಕಾರಣದಿಂದ ಬೇರೆ ಬೇರೆ ಹಾಕ್ಕೋಬೇಕು. ಈಗ ಸೂರ್ಯಕಾಂತಿ ಬೀಜ, ಅಗಸೆ ಬೀಜ, ವಾಲ್ನಟ್ಟು ಇದನ್ನು ಕೂಡ ಪುಡಿ ಮಾಡಾಯಿತು. ಈ ಥರ ತರಿ ಪುಡಿ ಮಾಡಬೇಕು. ಎರಡು ಸೇರಿ ಮಿಕ್ಸ್ ಮಾಡಬೇಕು ಸರಿಯಾಗಿ. ಮಿಕ್ಸ್ ಮಾಡೋದ್ರಲ್ಲಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಈಗ ಚಿಯಾ ಸೀಡ್ಸನ್ನು ನಾವು ಮಿಕ್ಸಿ ಹಾಕಿರಲ್ಲ, ಸೊ ಅದನ್ನು ಮೇಲೆ ಹಾಕೋಬೇಕು. ಚಿಕ್ಕದಾಗಿರುತ್ತೆ, ಅದರಿಂದ ಮಿಕ್ಸಿ ಹಾಕೋ ಅವಶ್ಯಕತೆ ಇರಲ್ಲ. ಹಾಗೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಹೀಗೆ ಪಾಕ ಮಾಡಲಿಕ್ಕೆ ಒಂದು ಬಾಣಲೆ ಇಟ್ಟು ಬಿಸಿ ಮಾಡಲಿಕ್ಕಿಟ್ಟು ಅದಕ್ಕೊಂದು 2 ಚಮಚ ತುಪ್ಪ ಹಾಕಿ, ಅದು ತುಪ್ಪ ಕರಗಿದ ಮೇಲೆ 200 ಗ್ರಾಮ್ ಬೆಲ್ಲ ತೊಗೊಂಡಿದ್ದಲ್ಲ ಅದನ್ನು ಹಾಕ್ಕೋಬೇಕು. ಸ್ವೀಟ್ ಜಾಸ್ತಿ ಬೇಕಂದರೆ ಜಾಸ್ತಿ ಬೆಲ್ಲ ತೊಗೋಬೇಕಾಗುತ್ತೆ. ಕಮ್ಮಿ ಸ್ವೀಟ್ ಅಂದರೆ ಸಾಕಷ್ಟೇ. ಈ ಥರ ಪಾಕ ಬರುತ್ತೆ. ಹೀಗೆ ಪಾಕ ಕುದ್ದಾದ ಮೇಲೆ ಅದಕ್ಕೆ ಪುಡಿ ಹಾಕಿ ಮಿಕ್ಸ್ ಮಾಡ್ತಾ ಇರಬೇಕು. ಸ್ವಲ್ಪ ಪುಡಿ ಹಾಕೋದು ಮಿಕ್ಸ್ ಮಾಡೋದು ಮಾಡಬೇಕು. ಬೇಗ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಈಗ ಎಷ್ಟು ಬೇಕು ಅಂತ ಪೌಡ್ರ್ ನೋಡ್ಕೊಂಡು ಹಾಕೋಬೇಕು. ಈ ಥರ ಸೌಟಲ್ಲಿ ಮಿಕ್ಸ್ ಮಾಡಿ ಪೇಸ್ಟ್ ಲೆಕ್ಕಕ್ಕೆ ಬರುತ್ತೆ. ಈ ಥರ ಪೇಸ್ಟ್ ಅದಕ್ಕೆ ಬರುತ್ತೆ. ಹಾಗೆ ಸ್ವಲ್ಪ ಬಿಸಿ ಇರುವಾಗಲೇ ಕೈಗೆ ಸ್ವಲ್ಪ ಎಣ್ಣೆನೋ ಅಥವಾ ನೀರು ಹಾಕ್ಕೊಂಡು ನಿಮಗೆ ಯಾವ ಸೈಜ್ ಬೇಕು ಆ ಸೈಜು ಲಾಡು ಥರ ಮಾಡಿ ಇಡಬೇಕಾಗುತ್ತೆ. ಬಿಸಿ ಇರುವಾಗಲೇ ಬೇಗ ಮಾಡ್ಕೋಬೇಕು. ಅದು ಸ್ವಲ್ಪ ಆರಿದರೆ ಗಟ್ಟಿಯಾಗಿಬಿಡುತ್ತೆ. ಹಾಗೇನಾದ್ರು ಗಟ್ಟಿ ಆದರೆ ಮತ್ತೆ ಸ್ವಲ್ಪ ಗ್ಯಾಸ್ ಅಂಟಿಸಿ ಮತ್ತೆ ಸ್ವಲ್ಪ ಬಿಸಿ ಮಾಡಿದರೆ ಮತ್ತೆ ತೆಳ್ಳಗಾಗುತ್ತೆ ಅದು. ಅವು ಮತ್ತೆ ಈ ಥರ ಲಾಡು ಮಾಡಿ ಇಟ್ಕೋಬೇಕು. ಲಾಡು ಆದಮೇಲೆ ಈಗ ಗಟ್ಟಿಯಾಗಿರುತ್ತೆ, ತುಂಬ ಗಟ್ಟಿಯಾಗಿರುತ್ತೆ. ಬಾಯಲ್ಲಿ ಹಾಕಿದರೆ ಆರಾಮಾಗಿ ಕರಗುತ್ತೆ, ತಿನ್ಬೋದು, ಚೆನ್ನಾಗಿರುತ್ತೆ. ಪ್ರತಿದಿನ ಬೆಳಗ್ಗೆ ಒಂದೊಂದು ತಿಂದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಎಲ್ಲ ಪ್ರೋಟೀನು ಹೈ ರಿಚ್ ಆಗಿರುತ್ತೆ.
ನಿಮಗೆಲ್ಲ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಒತ್ತಿ. ಥ್ಯಾಂಕ್ ಯು.